ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗುಂಬೆ ಅಲ್ಲ ಅಂದರೆ ನಂಬ್ತೀರಾ? ಹಾಗಾದರೆ ರಾಯಚೂರು ಯಾಕೆ ಕರ್ನಾಟಕದ ಅತ್ಯಂತ ಬಿಸಿಯಾದ ಜಿಲ್ಲೆ ಅಂತ ಕರೆಯುತ್ತಾರೆ? ಮತ್ತು ಹತ್ತಿ ಬೆಳೆಗೆ ಯಾಕೆ ಕಪ್ಪು ಮಣ್ಣೇ ಸೂಕ್ತ? ಇಂತಹ ಕರ್ನಾಟಕ ಭೂಗೋಳದ ಟಾಪ್ 10 ಸೂಪರ್ ರಸಪ್ರಶ್ನೆಗಳು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ತಲೆ ತಿರುಗಿಸುವಂತಿವೆ. ಕೊನೆಯವರೆಗೂ ನೋಡಿ, ನೀವು ನಿಜವಾದ ಕರ್ನಾಟಕದ ಜೀನಿಯಸ್ಸಾ ಅಥವಾ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಭೂಗೋಳ ಭಾಗ 3 ರಸಪ್ರಶ್ನೆಗಳನ್ನು ನೋಡಲಿದ್ದೇವೆ. ಇಂದಿನ ಭಾಗದಲ್ಲಿ ಹವಾಮಾನ, ಮಣ್ಣು, ಮಳೆ ಹಾಗೂ ತಾಪಮಾನಕ್ಕೆ ಸಂಬಂಧಿಸಿದ ಸೂಪರ್ ಪ್ರಶ್ನೆಗಳು ಇಲ್ಲಿವೆ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇವತ್ತಿನ ರಸಪ್ರಶ್ನೆಗಳನ್ನು ಶುರು ಮಾಡೋಣ. 21ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಎ ಚಿರಾಪುಂಜಿ, ಬಿ ಆಗುಂಬೆ, ಸಿ ಹುಲಿಕಲ್, ಡಿ ಭಾಗಮಂಡಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಹುಲಿಕಲ್. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಹುಲಿಕಲ್ ಮೊದಲ ಸ್ಥಾನದಲ್ಲಿದ್ದರೆ ಸಾಂಪ್ರದಾಯಿಕವಾಗಿ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯಲಾಗುತ್ತದೆ. ಹುಲಿಕಲ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ಸರಾಸರಿ ವಾರ್ಷಿಕ ಮಳೆಯನ್ನು ದಾಖಲಿಸುವ ಮೂಲಕ ಆಗುಂಬೆಯನ್ನು ಹಿಂದಿಕ್ಕಿದೆ. ಆಗುಂಬೆ ಇದೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದ್ದು, ಸಾಂಪ್ರದಾಯಿಕವಾಗಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳವಾಗಿ ಪ್ರಸಿದ್ಧಿಯಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಇತ್ತೀಚಿನ ಕೀಲಿ ಉತ್ತರಗಳ ಪ್ರಕಾರ ಆಪ್ಷನ್ ಸಿ ಹುಲಿಕಲ್ ಅನ್ನು ಸರಿಯಾದ ಉತ್ತರವೆಂದು ಪರಿಗಣಿಸಲಾಗುತ್ತದೆ. 22ನೇ ಪ್ರಶ್ನೆ, ಕರ್ನಾಟಕದ ಹವಾಮಾನವು ಯಾವ ವಿಧಕ್ಕೆ ಸೇರಿದೆ? ಎ ಉಷ್ಣವಲಯದ ಮಾನ್ಸೂನ್ ಮಾದರಿ, ಬಿ ಶೀತವಲಯದ ಮಾದರಿ, ಸಿ ಮರುಭೂಮಿ ಮಾದರಿ, ಡಿ ಸಮಶೀತೋಷ್ಣ ವಲಯದ ಮಾದರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಉಷ್ಣವಲಯದ ಮಾನ್ಸೂನ್ ಮಾದರಿ. ಕರ್ನಾಟಕವು ಉಷ್ಣವಲಯದಲ್ಲಿದ್ದು ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಗಾಗಿರುವುದರಿಂದ ಇಲ್ಲಿನ ಹವಾಮಾನವನ್ನು ಉಷ್ಣವಲಯದ ಮಾನ್ಸೂನ್ ಹವಾಮಾನ ಎಂದು ಕರೆಯಲಾಗುತ್ತದೆ. 23ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುತ್ತದೆ? ಎ ಬಳ್ಳಾರಿ, ಬಿ ಕಲಬುರಗಿ, ಸಿ ರಾಯಚೂರು, ಡಿ ಬೀದರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ರಾಯಚೂರು. ಕರ್ನಾಟಕದ ಜಿಲ್ಲೆಗಳ ಪೈಕಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುತ್ತದೆ. ಇಲ್ಲಿ ಐತಿಹಾಸಿಕವಾಗಿ ಗರಿಷ್ಠ 45.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾದ ಇತಿಹಾಸವಿದೆ. ಈ ಜಿಲ್ಲೆಯು ಉತ್ತರ ಒಳನಾಡಿನಲ್ಲಿದ್ದು ಬೇಸಿಗೆಯಲ್ಲಿ ತೀವ್ರವಾದ ಬಿಸಿಲು ಮತ್ತು ಒಣ ಹವಾಮಾನವನ್ನು ಹೊಂದಿರುತ್ತದೆ. 24ನೇ ಪ್ರಶ್ನೆ, ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು? ಎ ಕೆಂಪು ಮಣ್ಣು, ಬಿ ಕಪ್ಪು ಮಣ್ಣು, ಸಿ ಲ್ಯಾಟರೈಟ್ ಮಣ್ಣು, ಡಿ ಮೆಕ್ಕಲು ಮಣ್ಣು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕಪ್ಪು ಮಣ್ಣು. ಹತ್ತಿ ಬೆಳೆಗೆ ಕಪ್ಪು ಮಣ್ಣು ಅತ್ಯಂತ ಸೂಕ್ತವಾಗಿದೆ. ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಇದನ್ನು ಹತ್ತಿ ಮಣ್ಣು ಎಂದು ಕರೆಯಲಾಗುತ್ತದೆ. 25ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಮಣ್ಣು ಯಾವುದು? ಎ ಕಪ್ಪು ಮಣ್ಣು, ಬಿ ಕೆಂಪು ಮಣ್ಣು, ಸಿ ಕರಾವಳಿ ಮೆಕ್ಕಲು ಮಣ್ಣು, ಡಿ ಕಾಡು ಮಣ್ಣು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕೆಂಪು ಮಣ್ಣು. ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 40% 50% ಭಾಗವನ್ನು ಕೆಂಪು ಮಣ್ಣು ಆವರಿಸಿದೆ. ಇದು ಮುಖ್ಯವಾಗಿ ಗ್ರಾನೈಟ್ ಮತ್ತು ಗ್ಲೈಸ್ ಶಿಲೆಗಳ ಶೀತಲೀಕರಣದಿಂದ ರೂಪುಗೊಂಡಿದೆ. ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದು ಕೆಂಪು ಬಣ್ಣದಲ್ಲಿ ಕಂಡುಬರುತ್ತದೆ. ಈ ಮಣ್ಣು ರಾಗಿ, ಜೋಳ, ಶೇಂಗಾ ಮತ್ತು ಬೇಳೆಕಾಳುಗಳ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ. 26ನೇ ಪ್ರಶ್ನೆ, ಕರ್ನಾಟಕದ ಶೀತಲ ತಾಣ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಕೊಡಗು, ಬಿ ಬಿಳಿಗಿರಿ ರಂಗನ ಬೆಟ್ಟ, ಸಿ ಕೆಮ್ಮಣ್ಣುಗುಂಡಿ, ಡಿ ಚಿಕ್ಕಮಗಳೂರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಕೆಮ್ಮಣ್ಣುಗುಂಡಿ. ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣುಗುಂಡಿ ಗಿರಿಧಾಮವನ್ನು ಕರ್ನಾಟಕದ ಪ್ರಮುಖ ಶೀತಲ ತಾಣ ಅಥವಾ ಕರ್ನಾಟಕದ ಊಟಿ ಎಂದು ಕರೆಯಲಾಗುತ್ತದೆ. ಇದು ತನ್ನ ತಂಪಾದ ಹವಾಮಾನ, ಸುಂದರವಾದ ಉದ್ಯಾನವನಗಳು ಮತ್ತು ಹಚ್ಚ ಹಸಿರಿನ ಪರ್ವತ ಶ್ರೇಣಿಗಳಿಗೆ ಹೆಸರುವಾಸಿಯಾಗಿದೆ. 27ನೇ ಪ್ರಶ್ನೆ, ಮಲೆನಾಡು ಭಾಗದಲ್ಲಿ ಕಂಡುಬರುವ ಪ್ರಮುಖ ಮಣ್ಣು ಯಾವುದು? ಎ ಕಪ್ಪು ಮಣ್ಣು, ಬಿ ಲ್ಯಾಟರೈಟ್ ಮಣ್ಣು, ಸಿ ಮರಳು ಮಣ್ಣು, ಡಿ ಸವಳು ಮಣ್ಣು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ
ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು. ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುವುದರಿಂದ ಇಲ್ಲಿನ ಮಣ್ಣಿನಲ್ಲಿರುವ ಪೋಷಕಾಂಶಗಳು ತೊಳೆದು ಹೋಗಿ ಲ್ಯಾಟರೈಟ್ ಮಣ್ಣು ಉಂಟಾಗುತ್ತದೆ. ಈ ಮಣ್ಣು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳನ್ನು ಹೆಚ್ಚಾಗಿ ಹೊಂದಿರುತ್ತದೆ ಹಾಗೂ ಇದು ಕಾಫಿ, ಚಹಾ ಮತ್ತು ಅಡಿಕೆ ಬೆಳೆಗಳಿಗೆ ತುಂಬ ಸೂಕ್ತವಾಗಿದೆ. 28ನೇ ಪ್ರಶ್ನೆ, ಕರ್ನಾಟಕಕ್ಕೆ ಅತಿ ಹೆಚ್ಚು ಮಳೆ ತರುವ ಮಾರುತಗಳು ಯಾವುವು? ಎ. ಈಶಾನ್ಯ ಮಾನ್ಸೂನ್ ಮಾರುತಗಳು, ಬಿ. ನೈಋತ್ಯ ಮಾನ್ಸೂನ್ ಮಾರುತಗಳು, ಸಿ. ಆಗ್ನೇಯ ಮಾರುತಗಳು, ಡಿ. ವಾಯುವ್ಯ ಮಾರುತಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ನೈಋತ್ಯ ಮಾನ್ಸೂನ್ ಮಾರುತಗಳು. ನೈಋತ್ಯ ಮಾನ್ಸೂನ್ ಕರ್ನಾಟಕಕ್ಕೆ ಗರಿಷ್ಠ ಮಳೆ ತರುತ್ತದೆ. ರಾಜ್ಯದ 80% ಮಳೆ ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಆಗುತ್ತದೆ. ಕರಾವಳಿ ಭಾಗ ಈ ಮಾರುತಗಳಿಂದ ಅತ್ಯಧಿಕ ಮಳೆಯನ್ನು ಪಡೆಯುತ್ತದೆ. ಈಶಾನ್ಯ ಮಾನ್ಸೂನ್ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಕಡಿಮೆ ಮಳೆ ತರುತ್ತದೆ. 29ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಬೀಳುವ ಮಳೆಯನ್ನು ಏನೆಂದು ಕರೆಯುತ್ತಾರೆ? ಎ. ಮಾವಿನ ಹನಿ, ಬಿ. ಕಾಫಿ ಮಳೆ, ಸಿ. ಎ ಮತ್ತು ಬಿ ಎರಡೂ, ಡಿ. ಹಿಂಗಾರು ಮಳೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಎ ಮತ್ತು ಬಿ ಎರಡೂ. ಮಾವಿನ ಹನಿ ಕರ್ನಾಟಕದ ಬೇಸಿಗೆ ಕಾಲದಲ್ಲಿ ಬೀಳುವ ಮುಂಗಾರು ಪೂರ್ವ ಮಳೆಯು ಮಾವಿನಕಾಯಿಗಳು ಬೇಗನೆ ಪಕ್ವವಾಗಲು ಸಹಾಯ ಮಾಡುವುದರಿಂದ ಇದನ್ನು ಮಾವಿನ ಹನಿ ಅಥವಾ ಮಾವಿನ ಮಳೆ ಎಂದು ಕರೆಯಲಾಗುತ್ತದೆ. ಕಾಫಿ ಮಳೆ ಇದೇ ಮಳೆಯು ಕೊಡಗು ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇದನ್ನು ಕಾಫಿ ಮಳೆ ಅಥವಾ ಪುಷ್ಪಮಳೆ ಎಂದು ಕರೆಯಲಾಗುತ್ತದೆ. 30ನೇ ಪ್ರಶ್ನೆ, ದಕ್ಷಿಣ ಕರ್ನಾಟಕದ ಬಯಲು ಸೀಮೆಯಲ್ಲಿ ಕಂಡುಬರುವ ಮಣ್ಣು ಯಾವುದು? ಎ. ಕಪ್ಪು ಮಣ್ಣು, ಬಿ. ಕೆಂಪು ಮಣ್ಣು, ಸಿ. ಮೆಕ್ಕಲು ಮಣ್ಣು, ಡಿ. ಜಂಬಿಟ್ಟಿಗೆ ಮಣ್ಣು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಕೆಂಪು ಮಣ್ಣು. ದಕ್ಷಿಣ ಕರ್ನಾಟಕದ ಬಯಲು ಸೀಮೆಯಲ್ಲಿ ಹೆಚ್ಚಾಗಿ ಕೆಂಪು ಮಣ್ಣು ಕಂಡುಬರುತ್ತದೆ. ಇದೇ ರೀತಿ ಉತ್ತರ ಕರ್ನಾಟಕದ ಬಯಲು ಸೀಮೆಯಲ್ಲಿ ಕಪ್ಪು ಮಣ್ಣು ಪ್ರಮುಖವಾಗಿ ಕಂಡುಬರುತ್ತದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಕರ್ನಾಟಕದ ಭೂಗೋಳ ಭಾಗ 3 ರಸಪ್ರಶ್ನೆಗಳು ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ನೀವು 10ರಲ್ಲಿ ಎಷ್ಟು ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಈ ರೀತಿಯ ಇನ್ನಷ್ಟು ಕರ್ನಾಟಕ GK, ಭೂಗೋಳ ಮತ್ತು ರಸಪ್ರಶ್ನೆಗಳ ವಿಡಿಯೋಗಳನ್ನು ನೋಡಬೇಕೆಂದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಹೊಸ ಇಂಟರೆಸ್ಟಿಂಗ್ ರಸಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.